ಅವಳ ಪಾಡಿಗೆ ಅವಳಿದ್ದಿದ್ರೆ ನಾನು ಯಾಕೆ ಒದ್ದಾಡ್ತಿದ್ದೆ? ಅಯ್ಯೋ ದೇವ್ರೆ, ಅಪರಂಜಿ ಅಂತ ಹುಡುಗಿ ಮೇಲೆ ಎಂಥ ಆರೋಪ ಹೊರಿಸ್ತಾ ಇದೆಯೇ ಅರುಂಧತಿ. ಖಂಡಿತ ನಿನಗೆ ದೇವರು ಒಳ್ಳೇದು ಮಾಡಲ್ಲ ಕಣೆ. ಹೆತ್ತ ತಾಯಿಗೆಷ್ಟು ಹೊಟ್ಟೆ ಹೊರಿಸಿದೆಯಲ್ಲ, ನಾಳೆ ಅದರ ಬಿಸಿ ನೀನು ಅನುಭವಿಸದೇ ಇರ್ತೀಯ. ಯಶೋದಮ್ಮ ಅಳುತ್ತಾ ಹೇಳಿದಾಗ ಅರುಂಧತಿ ಸಿಟ್ಟಿಗೆದ್ದು ನಿಂತಳು. ಸ್ವಂತ ಮಗಳಿಗೆ ಶಾಪ ಹಾಕೋ ನಿನ್ನಂಥ ತಾಯಿ ಯಾವ ಜನ್ಮಕ್ಕೂ ಬೇಡ. ಅವಳು ಮಾತು ಮುಗಿಸೋ ಅಷ್ಟರಲ್ಲಿ ಯಶೋದಮ್ಮ ಕುಸಿದು ಬಿದ್ದುಬಿಟ್ರು. ಅವರ ತುಟಿ ಅಂಚಿನಲ್ಲಿ ಜೊಲ್ಲು ಸುರಿತಿತ್ತು. ಅಮ್ಮ, ಅಜ್ಜಿನ ನೋಡು, ಬಿದ್ದುಬಿಟ್ಟಿದ್ದಾರೆ. ನಿರುಪಮ ಗಾಬರಿಯಾಗಿ ಕೂಕೊಂಡಾಗ ಅರುಂಧತಿ ತನ್ನ ಕೋಪ ಮರೆತು ಅವರತ್ತ ಧಾವಿಸಿದ್ಲು. ಅಮ್ಮ, ಅಮ್ಮ ಏನಾಯ್ತಮ್ಮ ಎಂದು ಅವರ ಕೆನ್ನೆ ಹಿಡಿದು ಅಲುಗಾಡಿಸಿದ್ರು. ಯಾವ ಪ್ರತಿಕ್ರಿಯೆ ಬರಲಿಲ್ಲ. ಹೋಗಿ ಪಮ್ಮಿ, ಪಕ್ಕದ ಮನೆಯಲ್ಲಿ ಬಾನು ಇದ್ರೆ ಕೂಡಲೇ ಬರೋಕೆ ಹೇಳು. ನಿರುಪಮ ಓಡಿದ್ಲು. ಅರುಂಧತಿಯ ಏರು ಧ್ವನಿ ಕೇಳಿ ಭಾರತಿ ರೂಮಿನಿಂದ ಬಂದ್ಲು. ಅಮ್ಮನಿಗೇನಾಯ್ತು ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದುಬಿಟ್ಲು. ಅರುಂಧತಿ ಅಳುತ್ತಾ ಹೇಳಿದ್ಲು. ಬಾನು ಬಂದು ಪರೀಕ್ಷಿಸುವ ಹೊತ್ತಿಗೆ ಯಶೋದಮ್ಮನ ಆತ್ಮ ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿತ್ತು. ಬದುಕಿನಲ್ಲಿ ಹೆಚ್ಚಾಗಿ ನೋವನ್ನೇ ಹುಂಡು ಹಣ್ಣಾದ ಜೀವ ಇನ್ನೂ ಹೆಚ್ಚು ಆಘಾತವನ್ನು ತಡೆದುಕೊಳ್ಳಲು ಶಕ್ತವಾಗಿರಲಿಲ್ಲ. ಅಯ್ಯೋ ಅಮ್ಮ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಯಾ? ಅರುಂಧತಿ ದನಿ ಎತ್ತಿ ಅಳಲು ಆರಂಭಿಸಿದಾಗ ಭಾರತಿ ತಾಯಿಯ ನಿರ್ಜೀವ ಕೈಗಳನ್ನು ಕೆನ್ನೆಗೆ ತುಟಿಗೆ ಒತ್ಕೊಂಡ್ಳು. ಇನ್ನು ಈ ಜನ್ಮದಲ್ಲಿ ಇದೇ ಕೈಗಳು ತನಗೆ ಪ್ರೀತಿಯ ಆಸರೆ ನೀಡಲಾರವು, ಸಾಂತ್ವನದ ಆಧಾರ ಕೊಡೋದು ಸಾಧ್ಯವಿಲ್ಲ ಎಂದು ಕಲ್ಪಿಸಿಕೊಳ್ಳೋದು ಅವಳಿಗೆ ಕಷ್ಟವಾಗಿತ್ತು. ಅವಳ ಹೃದಯಕ್ಕೆ ಮಾತನಾಡುವ ಶಕ್ತಿ ಇದ್ದಿದ್ರೆ ಪದಗಳ ಸರಮಾಲೆಗಳನ್ನೇ ಹೆಣೆಯುತ್ತಿದ್ಲೇನೋ. ವಾಕ್ ಸಾಮರ್ಥ್ಯ ಅವಳ ನಾಲಿಗೆಗೆ ಮಾತ್ರ ಸೀಮಿತವಾದ್ದರಿಂದ ಅವಳ ಕಂಬನಿಯೊಂದಿಗೆ ಕೊರಳಿನಿಂದ ಹೊರಬಂದದು ಒಂದೇ ಅಕ್ಷರ, ಅಮ್ಮ ಎಂಬ ಅರ್ಥನಾದದೊಂದಿಗೆ. ಅಂಗಡಿಯಿಂದ ಹಿಂತಿರುಗಿದ ರಾಯರಿಗೆ ಇದ್ಯಾವುದರ ಪರಿವೇ ಇರಲಿಲ್ಲ. ಯಶೋದ, ಮುತ್ತೈದೆಯರಿಗೆ ಕೊಡೋಕೆ ಕುಪ್ಪಸದ ಕಣಗಳು, ಹಸಿರು ಬಳೆಗಳು ತಂದಿದ್ದೀನಿ, ನೋಡು ಎಲ್ಲಿದೆಯಾ ಎಂದು ಕೂಗುತ್ತಾ ಬಂದವರು ಮನೆಯ ವಾತಾವರಣ ಕಂಡು ದಂಗಾಗಿ ನಿಂತುಬಿಟ್ರು. ಅವರ ಕೈಯಲ್ಲಿದ್ದ ಚೀಲದಿಂದ ರವಿಕೆ ಕಣಗಳು ಬಳೆಗಳು ಚೆಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ಚೆಲ್ಲಾಡಿದ್ರು. ಅದರ ಮೇಲೆ ಅವರಿಗೆ ಗಮನವಿರಲಿಲ್ಲ. ನನ್ನ ಹೆಂಡತಿ ಯಶೋದಾಳಿಗೆ ಏನಾಗಿದೆ? ಯಾಕೆ ಯಾಕೆ ಬಾನು ಯಾಕೆ ಹೀಗೆ ಮಲಗಿಬಿಟ್ಟಿದ್ದಾಳೆ ಎಂದು ಕೇಳುವ ಹೊತ್ತಿಗೆ ಅವರ ಬಾಯಿಯ ದ್ರವ ಆರಿ ಹೋಗಿತ್ತು. ಬಾನು ಅವರ ಭುಜದ ಸುತ್ತಲೂ ಕೈ ಬಳಸಿ ನಿಧಾನವಾಗಿ ಅವರನ್ನು ಕೂರಿಸಿದ. ತಾತ, ಮೊದಲು ನೀವು ಕೂತ್ಕೊಂಡು ಸಮಾಧಾನ ತಂದ್ಕೊಳ್ಳಿ. ಬಾನು ಅವಳು ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಗುಮ್ಮನನ್ನು ಕಂಡು ತಾಯನ್ ಅಪ್ಪುವ ಮಗುವಿನಂತೆ ರಾಯರು ಅವನ ಭುಜ ತಬ್ಬಿ ಗಾಬರಿಯಿಂದ ಕೇಳಿದಾಗ ಬಾನು ಮಾತನಾಡದೆ ತಲೆ ತಗ್ಗಿಸಿದ. ಅಪ್ಪ, ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾಳೆ. ಅರುಂಧತಿ ಅಳುತ್ತಾ ಹೇಳಿದಾಗ ರಾಯರು ಅಳಲು ಆಗದಷ್ಟು ತಬ್ಬಿಬ್ಬುಗೊಂಡು ಕಂಗಾಲಾಗಿ ಕುಳಿತುಬಿಟ್ರು. 50 ವರ್ಷಗಳು ತಮ್ಮ ಸಂಗಾತಿಯಾಗಿ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಎದೆಗೊಂದದೆ ತಮ್ಮ ಬೆನ್ನೆಲುಬಾಗಿ ಪತ್ನಿಯ ಅಗಲಿಕೆಯನ್ನು ಅವರಿಗೆ ಹೇಳೋದಕ್ಕೆ ತೋಚದಷ್ಟು ದಿಗ್ಭ್ರಾಂತಿಯಾಗಿತ್ತು. ಅವರ ಮುಖ ನೋಡುತ್ತಲೇ ಭಾರತಿ ಧಾವಿಸಿ ಬಂದು ಅವರ ತೊಡೆಯ ಮೇಲೆ ಮುಖವಿರಿಸಿ ಹತ್ತಿಬಿಟ್ಲು. ಅಪ್ಪ, ಅಮ್ಮ ನಮ್ಮಿಬ್ಬರನ್ನು ಒಟ್ಟಿಗೆ ತಬ್ಬಲಿ ಮಾಡಿ ಹೊರಟೋದ್ಲು, ನೋಡಿದ್ಯಾ? ಹೌದಮ್ಮ, ಅವಳೇ ಪುಣ್ಯವಂತೆ. ಎಲ್ಲರೂ ಚೆನ್ನಾಗಿರುವಾಗ ಜಯ ಜಯ ಅಂತ ಅರಸಿನ ಕುಂಕುಮದ ಜೊತೆ ಹೋಗ್ಬಿಟ್ಲು. ಈಗ ನಿನಗೆ ನಾನೇ ದಿಕ್ಕು. ನಾನು ಅಂಗಡಿಗೆ ಹೋದಾಗ ಹೊಸಿಲು ಪೂಜೆ ಮಾಡ್ತಾ ಇದ್ಲು. ಆಗಲೇ ಅವಳನ್ನು ಕೊನೆ ಸಲ ನೋಡಿದ್ದು. ಆಗಾಗೋಯ್ತು. ಎದ್ದು ಹೇಳುತ್ತಿರುವಾಗಲೇ ರಾಯರು ಸಂಯಮದ ಕಟ್ಟೆ ಹೊಡೆಯಿತು. ಕೈಗಳಲ್ಲಿ ಮುಖ ಮುಚ್ಚಿ ಮಗುವಿನಂತೆ ಹತ್ತಿಬಿಟ್ರು. ಗೋದಾಬಾಯಿಯೇ ಬಂದು ಅವರಿಗೆ ಸಾಂತ್ವನ ಹೇಳಿದರು. ನನಗೆ ಸ್ವಂತ ಅಕ್ಕನಿದ್ದ ಹಾಗೆ ಆಗಿದ್ರಿ. ಇದೆಲ್ಲ ಯಾರ ಕೈಯಲ್ಲಿದೆ ರಾಯರೇ? ಅವನು ಬಾ ಅಂತ ಕರೆದ್ರೆ ಒಂದು ಕ್ಷಣ ಕೂಡ ನಾವು ನರ ಮನುಷ್ಯರು ತಡ ಮಾಡೋ ಹಾಗಿಲ್ಲ. ಅದೇ ಅಲ್ವೇ ಜೀವನ. ದೇವರಿಂದ ಅವರಿಗೆ ಇಷ್ಟು ಬೇಗ ಆಕ್ಷೇಪಣೆ ಬರುತ್ತೆ ಅಂತ ಯಾರು ನೆನೆಸಿದ್ರು? ನೀವು ದೊಡ್ಡವರು, ಸಮಾಧಾನ ತಂದ್ಕೊಳ್ಳಿ. ಶುಭ ಸಮಾರಂಭದ ಸಡಗರ ತುಂಬಿದ ಮನೆ ಈಗ ಶೋಕದ ಕಡಲಾಗಿತ್ತು.
ಭಾನು ಮಾನಸಾಳ ಕಾಲೇಜಿಗೆ ಸುದ್ದಿ ತಲುಪಿಸಿದ. ತನ್ನ ಮೇಲೆ ಮಮತೆ ವಾತ್ಸಲ್ಯದ ಮಹಾಪೂರವನ್ನೇ ಅರಸಿದ ಅಜ್ಜಿ ಇಲ್ಲವೆಂದು ತಿಳಿದೊಡನೆ ಮಾನಸ ಬಿಕ್ಕಿ ಬಿಕ್ಕಿ ಅತ್ಲು. ಮಾನಸ, ನಿಮ್ಮ ತಾಯಿ ತಾತನಿಗೆ ಕನ್ಸೋಲ್ ಮಾಡಬೇಕಾದ ನೀನೇ ಬ್ರೇಕ್ ಡೌನ್ ಆದರೆ ಹೇಗೆ? ಭಾನು ಅವಳನ್ನು ಮೃದುವಾಗಿ ಗದರಿದ. ನಾನು ಕಾಲೇಜಿಗೆ ಹೋದಾಗ ಅಜ್ಜಿ ಚೆನ್ನಾಗೇ ಇದ್ರು, ಯಾಕೆ ಹೀಗಾಯ್ತು? ಮಾನಸಾಳ ಪ್ರಶ್ನೆಗೆ ಅರುಂಧತಿ ಭಾರತಿ ಏನು ಹೇಳ್ಬಿಡ್ತಾಳೋ ಎಂದು ಚಡಪಡಿಸಿದ್ಲು. ತನ್ನ ಕರ್ಕಶ ನುಡಿಗಳು ತಾಯಿಯನ್ನು ಸಾವಿನ ದವಡೆಗೆ ನೂಕೋದೆಂದು ನಿರೀಕ್ಷಿಸದಿದ್ದು ಅವಳಿಗೂ ಆಘಾತವಾಗಿತ್ತು. ಆದರೆ ಭಾರತಿ ಅರುಂಧತಿಯ ಬಗ್ಗೆ ಏನು ಹೇಳದೆ ಮೌನವಾಗಿ ಮಾನಸಾಳನ್ನು ತಪ್ಪಿಕೊಂಡ್ಳು. ಸಮಾರಂಭಕ್ಕೆ ಆಗಮಿಸಬೇಕಾದ ನೆಂಟರಿಷ್ಟರು ಯಶೋದಮ್ಮನವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಬೇಕಾಯಿತು. ಗೌತಮ್ ದೂರವಾಣಿಯ ಮೂಲಕ ತನ್ನ ಸಂತಾಪ ಸೂಚಿಸಿದ. ವಿಷಯ ಕೇಳಿ ಬಹಳ ದುಃಖವಾಯಿತು ಭಾರತಿ. ನಿಮ್ಮ ತಂದೆಯವರಿಗೂ ನನ್ನ ಕಾಂಡೋಲೆನ್ಸ್ ತಿಳಿಸ್ಬಿಡು. ನನ್ನ ಆರೋಗ್ಯ ಸರಿಯಾಗಿದ್ದರೆ ನಾನು ಪರ್ಸ್ನಲ್ ಆಗಿ ಬಂದು ಹೇಳ್ತಿದ್ದೆ. ಪರವಾಗಿಲ್ಲ, ಮೊದಲು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಮಗೆ ಒಂದೊಂದಾಗಿ ಜೀವನದಲ್ಲಿ ಪೆಟ್ಟುಗಳನ್ನು ತಿಂದು ಅಭ್ಯಾಸವಾಗಿದೆ. ಪ್ರೀತಿ ಪಾತ್ರರಾದವರನ್ನು ಕಳೆದುಕೊಳ್ಳೋದು ನನಗೇನು ಹೊಸದಲ್ಲ ಗೌತಮ್. ಭಾರತೀಯ ಸ್ವರದಲ್ಲಿ ಯಾವ ಬಗೆಯ ಏರಿಳಿತವೂ ಇರದೆ ಶುಷ್ಕವಾಗಿತ್ತು. ಗೌತಮ್ ಅಪರಾಧಿ ಮನೋಭಾವದಿಂದ ಐ ಆಮ್ ಸಾರಿ ಎಂದು ಸಂಪರ್ಕ ಕಡಿದ. ಯಶೋದಮ್ಮನ ಸಾವಿನಿಂದ ಮನೆಯವರೆಲ್ಲ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದಿದ್ದರೂ ಸಂಸಾರದ ಪಥ ಸಾಗಲೇಬೇಕಿತ್ತು. ತಾಯಿಯ ನೆನಪಿನಿಂದ ಬೆಂದ ಮನಸ್ಸಿಗೆ ತೆಂಪೆರೆಯಲು ಭಾರತಿ ಹೆಚ್ಚೆಚ್ಚಾಗಿ ತನ್ನ ಕೆಲಸದ ನಿಮಿತ್ತದಿಂದ ಹೊರಗೆ ಕಾಲ ಕಳೀತಿದ್ಲು. ಮಾನಸಾಳೆ ಈಗ ಮನೆಯ ಜವಾಬ್ದಾರಿ ಹೊಯ್ಸ್ಕೊಳ್ಬೇಕಾಯ್ತು. ತನ್ನ ವ್ಯಾಸಂಗದ ಜೊತೆಗೆ ಅಡಿಗೆ ಕೆಲಸ, ಸಂಸಾರದ ನಿರ್ವಹಣೆ ನಿಭಾಯಿಸಲು ಅವಳಿಗೆ ಸುಲಭವಾಗಿರಲಿಲ್ಲ. ಯಾವ ಸಮಯದಲ್ಲೂ ಸೋಮಸುಂದರ್ ಸಹಕಾರ ನೀಡಲು ಸಿದ್ಧರಾಗಿರಲಿಲ್ಲ. ಯಾವುದರಲ್ಲೂ ಸ್ವಲ್ಪ ಲೋಪ ಬಂದರೂ ಮನೆ ರಣರಂಗವಾಗ್ತಿತ್ತು. ದೊಡ್ಡಮ್ಮ, ನೀವು ಪಮ್ಮಿ ನನಗೆ ಸ್ವಲ್ಪ ಸಹಾಯ ಮಾಡಬಾರ್ದಾ ಎಂದು ಮಾನಸ ಬೇಸರಗೊಳ್ತಿದ್ಲು. ನೋಡೆ, ಇದು ಎಂದಿಗೂ ನಿನಗೆ ಸೇರುವ ಮನೆ. ನಾವು ಏನಿದ್ರೂ 4 ದಿನ ಇಲ್ಲಿರೋಕೆ ಬಂದಿರೋ ಅತಿಥಿಗಳು. ಅಮ್ಮ ಮನಸ್ಸು ಮಾಡಿದರೆ ಇವತ್ತು ಈ ಮನೆ ಪಾಲಾಗಿ ಎಲ್ಲರೂ ನೆಮ್ಮದಿಯಾಗಿರ್ಬೋದಿತ್ತು. ಬಹಳ ದಿನ ನಿನಗೆ ತೊಂದರೆ ಕೊಡಲ್ಲ. ಆದಷ್ಟು ಬೇಗ ಹೊರಟೋಗ್ತೀವಿ ತಾಳು. ಅರುಂಧತಿ ದಬಾಯಿಸಿದ್ರೆ ಮಾನಸ ಮೌನ ವಹಿಸ್ತಿದ್ಲು. ಅರುಂಧತಿಯೊಡನೆ ನಡೆದ ವಾಗ್ವಾದದಿಂದಲೇ ಅಜ್ಜಿಗೆ ಪ್ರಾಣಾಪಾಯವಾಯಿತೆಂದು ಅನಂತರ ಅವಳಿಗೆ ಭಾರತೀಯ ಮೂಲಕ ತಿಳಿದ ದಿನದಿಂದ ಅವಳಿಗೆ ಅರುಂಧತಿ ನಿರುಪಮಳ ಬಗ್ಗೆ ಜಿಗುಪ್ಸೆ ಬೆಳೆದಿತ್ತು. ರಾಯರು ಈಗ ದೇವರ ಮನೆ ಬಿಟ್ಟು ಅಂಗಡಿಗೆ ಹೋಗಿ ಸಾಮಾನು ತರುವ ಜವಾಬ್ದಾರಿಯ ಹೊರತು ಬೇರೆ ವಿಷಯಗಳಲ್ಲಿ ಉದಾಸೀನ ತಾಳಿದ್ರು. ಇದ್ದಿದ್ರಲ್ಲಿ ಬಿಡುವಾದಾಗ ಸುನಿಲ್ ಮಾನಸಾಳಿಗೆ ಸಹಾಯ ಮಾಡ್ತಿದ್ದ. ತನ್ನನ್ನು ಮನೆ ಮಗನಂತೆ ಆಧರಿಸ್ತಿದ್ದ ಯಶೋದಮ್ಮನ ಬಗ್ಗೆ ಅವನಿಗೆ ತುಂಬ ಪ್ರೀತಿ ಗೌರವ ಮೂಡಿಬಂದಿತು. ಭಾರತಿ ಮಾನಸಾಳ ಬಗ್ಗೆ ವೈಷಮ್ಯ ತೋರುವ ತನ್ನ ಅತ್ತೆಯ ಬಗ್ಗೆಯೂ ಅವನಿಗೆ ಬೇಸರ ಉಂಟಾಗ್ತಿತ್ತು. ಮಾನಸ, ಇಲ್ಲಿ ನೋಡಿ, ನಾನು ತರಕಾರಿ ಹಚ್ಕೊಡ್ತೀನಿ. ನೀವು ಒಬ್ಬರೇ ಎಷ್ಟು ಅಂತ ಕೆಲಸ ಮಾಡ್ತೀರಿ? ನಿಮಗೂ ಪರೀಕ್ಷೆಗೆ ಓದೋದಿರುತ್ತೆ ಎನ್ನುತ್ತಿದ್ದ. ಒಮ್ಮೆ ಭಾರತೀಯ ಸ್ವ ಉದ್ಯೋಗದ ಸಂಸ್ಥೆಯವರು ಸಣ್ಣ ಪ್ರವಾಹ ಏರ್ಪಡಿಸೋದ್ರಿಂದ ಅವಳು ಬೆಳಗ್ಗೆ 6 ಗಂಟೆಗೆ ಮನೆ ಬಿಡ್ತಿದ್ಲು. ಮಾನಸಾಳಿಗೆ ಅಂದು 9ಕ್ಕೆ ಸ್ಪೆಷಲ್ ಕ್ಲಾಸ್ ಇತ್ತು. ಅವಳು ಅವಾಂತರದಿಂದ ಕುಕ್ಕರ್ ಜೋಡಿಸ್ತಿದ್ದಾಗ ಆಗ ತಾನೇ ಸ್ನಾನ ಮಾಡ್ಕೊಂಡು ಬಂದ ಸುನಿಲ್ ತಲೆ ಒರೆಸ್ಕೊಳ್ಳುತ್ತಾ ಹೇಳ್ದ, ಮಾನಸ, ನಾನು ಈರುಳ್ಳಿ ಹಚ್ಕೊಡ್ತೀನಿ, ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಬನ್ನಿ. ಅವನ ಸಲಹೆ ತಿರಸ್ಕರಿಸುವ ಸಮಯ ಅವಳಿಗಿರಲಿಲ್ಲ. ಅವಳು ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ಸುನಿಲ್ ತರಕಾರಿ ಹಚ್ಚಿ ಮುಗಿಸಿದ. ಬಿಡಿ, ಇನ್ನು ಮಿಕ್ಕಿದ ಕೆಲಸ ನಾನು ಮಾಡ್ಕೊಳ್ತೀನಿ, ತುಂಬ ಥ್ಯಾಂಕ್ಸ್. ಮಾನಸ ಸೀರೆಯ ಸೆರೆಗೂ ಸಿಕ್ಕಿಸುತ್ತಾ ಬಂದ್ಲು. ಇದರಲ್ಲಿ ಥ್ಯಾಂಕ್ಸ್ ಯಾಕೆ? ಮನೆಯಲ್ಲಿರೋ ಇಬ್ಬರು ಹೆಂಗಸರು ನಿಮಗೆ 3 ಕಾಸಿನ ಸಹಾಯ ಮಾಡಲ್ಲ. ತಾಯಿ ಮಗಳಿಬ್ಬರು ಬೆಳಗ್ಗೆ ಎದ್ದು ಕಾಫಿ ಕುಡಿದು ವಾಕಿಂಗಿಗೆ ಎದ್ದು ಬಿಡ್ತಾರೆ. ವ್ಯಾಯಾಮ ಮಾಡಿ ಆ ಮಹಾ ತಾಯಿಗಳು ವೆಯ್ಟ್ ಲಾಸ್ ಮಾಡ್ಕೋಬೇಕಂತೆ. ಮನೆಯಲ್ಲಿ ಮೈಕೈ ಬಗ್ಗಿಸಿ ಕೆಲಸ ಮಾಡಿದರೆ ದೇಹದ ತೂಕ ಕರಗಲ್ವೇನೋ? ಸುನಿಲ್ ಗೊಣಗಾಡಿದಾಗ ಮಾನಸ ಅವನ ಮಾತು ಕೇಳಿ ನಗುತ್ತಾ ಬಾಣ್ಲೆಯನ್ನು ಸೀರೆಯ ಸೆರಗಿನಿಂದ ಇಳಿಸಲು ಪ್ರಯತ್ನಿಸಿದ್ಲು. ಆಕಸ್ಮಿಕವಾಗಿ ಬೆಂಕಿ ಅವಳ ಸೆರಗಿನ ತುದಿಗೆ ತಗಲಿದಾಗ ಗಾಬರಿಯಿಂದ ಕೈ ಹಿಂತೆಗೆದುಕೊಂಡ್ಳು. ಅದರಲ್ಲಿದ್ದ ಬಿಸಿ ಬೇಳೆಯ ರಸ ಸುನಿಲನ ಕಾಲಿಗೆ ಅಭಿಷೇಕವಾಯಿತು. ಅವನು ತನ್ನ ನೋವನ್ನು ಲೆಕ್ಕಿಸದೆ
ಬೆಂಕಿ ವ್ಯಾಪಿಸಿದ. ಅವಳ ಸೆರೆಗನ್ನು ಎಳೆದು ತನ್ನ ಟವಲ್ನಿಂದ ಕೊಡವಿ ನೀರು ಸುರಿದು ಶಮನ ಮಾಡಿದ. ಮಾನಸ ನೋಡ್ಕೊಂಡು ಇಳಿಸ್ಬಾರ್ದ? ಏನಾದರೂ ಬೆಂಕಿ ಮೈಗೆ ಹತ್ತಿಸ್ಕೊಂಡ್ಬಿಟ್ಟಿದ್ರೆ? ಅಚಾತುರ್ಯದಿಂದ ಪರಿಣಾಮದಿಂದ ಮಾನಸಳ ಕೈ ನಡುಗ್ತಿತ್ತು. ಅವನು ಸೆರಗಿಗೆ ಅಂಟ್ಕೊಂಡಿದ್ದ ಕರಿಯ ಮಸಿ ಕೊಡುತ್ತಿದ್ದಾಗ ಅರುಂಧತಿಯ ಗುಡುಗಿನಂಥ ದನಿ ಅಪ್ಪಳಿಸಿತು. ಇಲ್ಲಿ ಸೇರ್ಕೊಂಡು ಇಬ್ರು ಏನ್ ಮಾಡ್ತಾ ಇದ್ದೀರಿ? ಮಾನಸ ತತ್ಕ್ಷಣ ಎಚ್ಚೆತ್ತು ಸೆರೆಗೆಳೆದುಕೊಂಡ್ಳು. ಈ ಸನ್ನಿವೇಶಕ್ಕೆ ದೊಡ್ಡಮ್ಮ ಇನ್ನೇನ್ ಅಪಾರ್ಥ ಕಲ್ಪಿಸ್ತಾಳೋ ಎಂದು ಅವಳಿಗೆ ಜಂಗಬಲವೇ ಹುಡುಗೋದಂತಾಯಿತು. ಆವೇಶದಿಂದ ಮಾನಸಳ ಬಳಿ ರಪ್ಪನೆ ಅವಳ ಕೆನ್ನೆಗೆ ಬಾರಿಸಿದ್ಲು ಅರುಂಧತಿ. ಥೂ, ನಿನ್ನ ಯೋಗ್ಯತೆಗಿಷ್ಟು. ನಿನಗೆ ಸರಸ ಆಡೋಕೆ ನನ್ನ ಅಳಿಯಾನೇ ಬೇಕಿತ್ತೇನೆ? ಅತ್ತೆ, ನಿಮ್ಮ ಹೊಲಸು ನಾಲಿಗೆ ನಿಮ್ಮ ಯೋಗ್ಯತೆ ತೋರಿಸುತ್ತೆ, ಸುನಿಲ್ ಅಬ್ಬರಿಸಿದ. ಮಾನಸ ನನ್ನ ಒಡ ಹುಟ್ಟಿದ ತಂಗಿಯ ಸಮಾನ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ಸಿಕ್ಬಿದ್ದಾಗ ಎಲ್ಲರೂ ನಾಟಕ ಆಡೋದು ಹೀಗೆ. ಅವಳು ನಿನ್ನ ಮುಂದೆ ಸೆರೆಗೆ ತೆಗೆದು ನಿಂತಿದ್ದಾಗ ಅವಳು ನಿನ್ನ ತಂಗಿಯಾಗಿರಲಿಲ್ಲ. ಮಾನಸಾಳಿಗೆ ಅಲ್ಲಿಂದ ಓಡ್ಬಿಡ್ಬೇಕು ಎನ್ನುವಷ್ಟು ಅವಮಾನವಾಯಿತು. ಆದರೆ ಅಡಿಗೆ ಮನೆಯಲ್ಲಿ ಬಾಗಿಲ ಹತ್ತಿರ ತಾಯಿ ಮಗಳು ಇಬ್ಬರು ನಿಂತೇ ಇದ್ದಾರೆ. ಏನ್ರಿ, ನಿಮಗೆ ಅವಳನ್ನು ಕಂಡ್ರೆ ಅಷ್ಟೊಂದು ಮೋಹ ಇದ್ರೆ ಅವಳನ್ನೇ ಮದುವೆ ಆಗಬೇಕಿತ್ತು. ನನ್ನನ್ನು ಮದುವೆಯಾಗಿ ಅವಳ ಜೊತೆಯಲ್ಲೂ ಚೆಲ್ಲಾಟ ಆಡ್ತೀರಾ? ಅಮ್ಮ, ನಾನು ಅವತ್ತೇ ಹೇಳಲಿಲ್ವಾ, ಇವರು ಇದಕ್ಕೆ ಬೇರೆ ಮನೆ ನೋಡದೆ ಇಲ್ಲೇ ಕಚ್ಕೊಂಡಿರೋದು. ಇದರ ಹಿಂದೆ ಅಂತ ಹಿನ್ನೆಲೆ ಇರುತ್ತೆ ಅಂತ ಮೊದಲೇ ಗೊತ್ತಿದ್ರೆ ನಾನು ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಬಿಡ್ತಿದ್ದೆ. ನಿರುಪಮ ಜೋರಾಗಿ ಅಳಲು ಆರಂಭಿಸಿದಾಗ ಸುನೀಲನ ಕೋಪ ಹೊಕ್ಕಿ ಬಂತು. ಯು ಫೂಲ್, ನಿನ್ನ ಗಂಡನ ನಡತೆ ಬಗ್ಗೆ ಕೇವಲವಾಗಿ ಮಾತನಾಡೋಕೆ ನಿನಗೆ ನಾಚಿಕೆ ಆಗಲ್ವಾ ಎಂದು ಅವಳನ್ನು ಹೊಡೆಯಲು ಕೈ ಎತ್ತಿದಾಗ ಮಾನಸ ತಡೆದ್ಲು. ಬಿಡಿ ಸುನೀಲ್, ನನ್ನ ಸಲುವಾಗಿ ನೀವು ಅವಳ ಮೇಲೆ ಕೈ ಮಾಡಬೇಡಿ ಪ್ಲೀಸ್. ಅಷ್ಟರಲ್ಲಿ ತಮ್ಮ BP ತೋರಿಸ್ಕೊಳ್ಳಲು ಭಾನುವಿನ ಮನೆಗೆ ಹೋಗಿದ್ದ ರಾಯರು ಹಿಂತಿರುಗಿ ಬಂದವರು ಅಡಿಗೆ ಮನೆಯಲ್ಲಾಗುತ್ತಿದ್ದ ಗಲಾಟೆ ಕಂಡು ಅತ್ತ ನಡೆದರು. ಅವರಿಗೆ ಮಾತ್ರೆ ಕೊಡಲು ಮುಂಬಾಗಿಲಿಗೆ ಬಂದ ಭಾನು ಅರುಂಧತಿಯ ಏರು ಧ್ವನಿ ಕೇಳಿ ಅಲ್ಲೇ ನಿಂತ. ಅಪ್ಪ, ಈ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ ನಿಮಗೆ ಗೊತ್ತು. ನಿಮ್ಮ ಮೊಮ್ಮಗಳಿಗೆ ಬೇಗ ಮದುವೆ ಮಾಡಿ ಕಳಿಸಿದ್ರೂ ಈ ಮನೆ ಮರ್ಯಾದೆ ಉಳಿಯುತ್ತೆ. ಇಲ್ದಿದ್ರೆ ಬೀದಿಯಲ್ಲಿ ನೀವು ತಲೆ ಎತ್ಕೊಂಡು ತಿರುಗಾಡೋಕ್ಕಾಗಲ್ಲ. ಹೇಳಿದ್ದೀನಿ. ಇಂಥವರಿಗೆ ಆ ದೇವರು ಕಣ್ಣು ಕೋರೈಸುವ ರೂಪವೂ ಕೊಡ್ತಾನಲ್ಲ, ಎಷ್ಟು ಮನೆ ಹಾಳು ಮಾಡಬೇಕು? ರಾಯರಿಗೆ ತಲೆ ಬುರುಡ ಅರ್ಥವಾಗಲಿಲ್ಲ. ಮಾನಸ, ಏನು ನಡೀತಾ ಇದೆಯಮ್ಮ? ದಿನ ಬೆಳಿಗಾದ್ರೆ ರಾಮಾಯಣ ಕೇಳಿ ನನಗೂ ಬೇಜಾರಾಗೋಗಿದೆ. ನಿಮ್ಮ ಅಜ್ಜಿ ಜೊತೆ ನಾನು ಹೊರಟೋಗಿದ್ರೆ ಚೆನ್ನಾಗಿತ್ತು. ತಾತ, ಅದು... ಅಷ್ಟರಲ್ಲಿ ಮಾನಸಾಳಿಗೆ ಅಳು ಉಕ್ಕಿ ಬಂತು. ಸುನಿಲನೇ ಬಾಯಿ ಹಾಕಿ, ಅಂಥದ್ದೇನೂ ನಡೆದಿಲ್ಲ ತಾತ. ಅಡಿಗೆ ಮಾಡ್ತಿರುವಾಗ ಆಕ್ಸಿಡೆಂಟ್ ಆಗಿ ಮಾನಸಳ ಸೆರಗಿಗೆ ಬೆಂಕಿ ತಗಲ್ಬಿಡ್ತು ಅಂತ ನಾನು ಬಂದು ಆರಿಸ್ದೆ. ಆ ಗಲಾಟಿಲಿ ನನ್ನ ಕಾಲ್ಗಳ ಮೇಲೂ ಬೇಳೆ ಸುರಿದು ಹೋಯ್ತು. ನೀವೇ ನೋಡಿ ಎಂದು ಕೆಂಪಾಗಿದ್ದ ತನ್ನ ಪಾದಗಳನ್ನು ತೋರಿಸ್ದ. ಅಪ್ಪ, ಇದು ಇವತ್ತಿನ ಕಥೆಯಲ್ಲ. ಇವಳಿಗೆ ನೀವು ಹಜಾರದಲ್ಲಿ ರೂಮ್ ಮಾಡಿಕೊಟ್ಟಿರೋದು ತೂಕಡಿಸೋನಿಗೆ ಹಾಸಿಗೆ ಆಸೆ ಕೊಡುವಷ್ಟು ಅನುಕೂಲವಾಗಿದೆ. ದಿನನಿತ್ಯ ನನ್ನ ಅಳಿಯ TV ನೋಡೋಕೆ ಬಂದರೆ ಸಾಕು. ಅದೇನು ಮಾತು, ಅದೇನು ನಗು. ಯಾಕೆ? ಇವಳ ಜೊತೆ ಮಾತನಾಡೋಕೆ ಈ ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ಇವಳ ಅಮ್ಮನಿಂದ ಇಷ್ಟು ವರ್ಷ ನಾವು ಅನುಭವಿಸ್ತಾ ಇದ್ದಿದ್ದಾಯ್ತು. ಈಗ ಇವಳಿಂದ ಇನ್ನೊಂದು ಥರ ಹಿಂಸೆ ಶುರುವಾಗ್ಬಿಟ್ಟಿದೆ. ಹೆಣ್ಣಿನ ರೂಪ ಬುದ್ಧಿ ಮುಖ್ಯ ಅಲ್ಲ, ನಡತೆ ತುಂಬ ಮುಖ್ಯ. ಅದೊಂದು ಇಲ್ಲದೆ ಇದ್ರೆ ನಾಳೆ ಯಾವನೋ ಬಂದು ಇವಳನ್ನ ಮದುವೆ ಆಗ್ತಾನೆ. ಅರುಂಧತಿಯ ಆರ್ಭಟ ಕೇಳಿ ರಾಯರು ತಲೆಯ ಮೇಲೆ ಕೈ ಹೊತ್ತು ಗೋಡೆಗೊರಗೆ ನಿಂತರು. ಮಾನಸ, ಭಾನುವಿನ ದನಿ ಅನಿರೀಕ್ಷಿತವಾಗಿ ಕೇಳಿದಾಗ ಎಲ್ಲರೂ ಬೆರಗಾದ್ರು. ಅವನನ್ನು ನೋಡುತ್ತಲೇ ಮಾನಸ ನಿರುಪಮಳನ್ನೇ ತಳ್ಳಿಕೊಂಡು ಅವನತ್ತ ಧಾವಿಸಿ ಅವನನ್ನು ಬಿಗಿಯಾಗಿ ಅಪ್ಕೊಂಡು, ಭಾನು, ಇಲ್ಲಿ ನಾನು ಇರ್ಲಾರೆ. ಗೆಟ್ ಮೀ ಔಟ್ ಆಫ್ ದಿಸ್ ಹೆಲ್. ಭಾನು ಅವಳನ್ನು ಬಳಸಿ ಇನ್ನೂ ಹತ್ತಿರಕ್ಕೆ ಎಳ್ಕೊಂಡ. ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ಗಲಾಟೆ ನಡೆದ ಮೇಲೂ ನೀನು ಇನ್ನೂ ಇಲ್ಲಿ ಇರಬೇಕಾ? ನೋ. ನೀನು ಒಪ್ಪೋದಾದರೆ ಇವತ್ತೇ ನಿನ್ನನ್ನು ಮದುವೆ ಮಾಡಿಕೊಂಡು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಈ ನರಕದಲ್ಲಿ ನೀನು ಇನ್ನು ಓದ್ ಮುಗಿಯೋವರೆಗೂ ಹೇಗಿರ್ತೀಯ? ನಿನ್ನ ಬಗ್ಗೆ ಯಾರಾದರೂ ಇನ್ನೊಂದು ಕೆಟ್ಟ ಮಾತನಾಡಿದ್ರೂ ನಾನು ಸಹಿಸಲ್ಲ ಎಂದಾಗ ಕೋಪದಿಂದ ಅವನ ಮುಖ ಕೆಂಪಾಯಿತು.
ಮಾನಸ ಅವನ ಎದೆಗೊರಗಿ ಬಿಕ್ಕಿ ಬಿಕ್ಕಿ ಅತ್ಲು. ರಾಯರು ನಿಬ್ಬೆರಗಾದ್ರು. ಬಾನು, ನೀನು ನಮ್ಮ ಮಾನಸನ ಮದುವೆ ಆಗ್ತೀಯಾ? ನಡುಗುವ ಕೈಗಳಿಂದ ಅವನ ಭುಜ ಹಿಡಿದು ಕೇಳಿದ್ರು. ಅವರ ದನಿ ಆಶ್ಚರ್ಯ ಸಂತಸದಿಂದ ಕಂಪಿಸ್ತಿತ್ತು. ಬಾನು ದೃಢವಾಗಿ, ಹೌದು ತಾತ, ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತೀವಿ. ಈಗ ಪರಿಸ್ಥಿತಿ ನೋಡಿದ್ರೆ ನಾವು ಬೇಗ ಮದುವೆ ಆಗೋದೇ ವಾಸಿ ಅನ್ಸುತ್ತೆ. ಮಾನಸ ನಮ್ಮ ಮನೆಯಲ್ಲೇ ಬಂದು ಮುಂದುವರಿಸಲಿ. ಅವಳ ಮನಸ್ಸು ಚಿಕ್ಕ ವಯಸ್ಸಿನಿಂದಲೂ ತುಂಬ ನೊಂದಿದೆ. ಅವಳನ್ನು ದುಃಖ ಪಡೋದು ನಾನು ನೋಡ್ಲಾರೆ ಎಂದಾಗ ರಾಯರು ಅವನನ್ನು ಅಪ್ಪಿಯೇ ಬಿಟ್ರು. ಈ ಮಾತು ಅವಳು ಬದುಕಿದ್ದಾಗ ಹೇಳಿದರೆ ಎಷ್ಟು ಸಂತೋಷ ಪಡ್ತಿದ್ಲು. ಅವಳಿಗೆ ಮಾನಸಳ ಬಗ್ಗೆ ತುಂಬ ಚಿಂತೆಯಾಗಿತ್ತು. ನಿನ್ನಂಥ ಗಂಡ ಸಿಗ್ತಾನೆ ಅಂತ ತಿಳಿದಿದ್ರೆ ಇನ್ನೂ ಸ್ವಲ್ಪ ವರ್ಷಗಳು ಬದುಕಿರ್ತಿದ್ಲೋ ಏನೋ. ಒಟ್ನಲ್ಲಿ ನಮ್ಮ ಮಾನಸ ತುಂಬ ಅದೃಷ್ಟವಂತೆ. ಸುನಿಲ್ ಮುಂದೆ ಬಂದು ಭಾನುವಿನ ಕೈ ಕುಲುಕಿದ. ನನಗೆ ನಮ್ಮ ಅಕ್ಕ ಸುಭದ್ರ ಬೇರೆಯಲ್ಲ, ಮಾನಸ ಬೇರೆಯಲ್ಲ ಡಾಕ್ಟರ್. ಅವಳನ್ನು ಖಂಡಿತ ಇಲ್ಲಿರೋಕೆ ಬಿಡಬೇಡಿ. ಆದಷ್ಟು ಬೇಗ ನೀವಿಬ್ಬರು ಮದುವೆ ಆಗಿಬಿಡಿ. ಮಾನಸ ಇಲ್ಲಿ ನರಕ ಯಾತನೆ ಪಡೋದು ನಾನು ನೋಡ್ಲಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.